ಬೆಳೆದು ಕಾಣಿಸ್ತದೆ ಇಲ್ಲ ಬರ್ತವೆ ಯಾಕಂದ್ರೆ ಅಲ್ಲಿ ಸಾವು ಕಾಣ್ತಾವೆ ಸ್ವಲ್ಪ ಜೂಮ್ ಮಾಡಿ ಹಾಂ ಅಷ್ಟು ಜೂಮ್ ಮಾಡಿ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮಾಡೋದು ದುಃಖದ ಸಂಗತಿ ಆಗ್ತದೆ. ಆದರೂ ಕೂಡ ಈ ರಾಜ್ಯ ಭ್ರಷ್ಟ ಸರ್ಕಾರಕ್ಕೆ ನಾನು ಈ ವಿಡಿಯೋ ಮೂಲಕ ತಿಳಿಪಡಿಸುವುದೇನೆಂದರೆ, ಅತಿವೃಷ್ಟಿಯಿಂದ ಈ ವರ್ಷ ಮಳೆ ಜಾಸ್ತಿಯಾಗಿದೆ. ನಮ್ಮ ರೈತರು ಬೆಳೆದಂಥ ಬೆಳೆಗೆ 90% ಈಗಾಗಲೇ ಹಾನಿಯಾಗಿದೆ. ಸಂಬಂಧಪಟ್ಟ ಎಲ್ಲ ರಾಜ್ಯದ ಮತ್ತು ಎಲ್ಲ ತಾಲೂಕಿನ MLAಗಳಿಗೆ ನಾನು ತಿಳಿಪಡಿಸುವುದೇನೆಂದರೆ, ನೀವು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆವಾಗಿ ನಮ್ಮ ರೈತರಿಗೆ ಹೆಸರು ಹೇಳ್ಕೊಂಡು ನಾವು ರೈತರಿಗೆ ಆ ಸೌಲಭ್ಯ ಕೊಡ್ತೀವಿ, ಅದು ಪರಿಹಾರ ಮಾಡ್ತೀವಿ, ಇದು ಪರಿಹಾರ ಮಾಡ್ತೀವಿ, ಊರಿಗೇರಿಸಿ ನಿಮ್ಮ ಮೂಲಭೂತ ಸೌಕರ್ಯಗಳನ್ನು ಸಾಲ ಮಾಡ್ತೀವಿ ಅಂತ ಹೇಳಿಗೇಸಿ ಅಧಿಕಾರಕ್ಕೆ ಬರ್ತೀವಿ. ಅಧಿಕಾರ ಬಂದ ನಂತರ ನಮ್ಮ ರೈತರನ್ನ ಕಡೆಗಣಿಸುವಂತ ಕೆಲಸ ಈಗಾಗಲೇ ಆಯಾ ತಾಲೂಕಿನಲ್ಲಿ, ಉದಾಹರಣೆ ನಮ್ಮ ತಾಲೂಕಲ್ಲಿ ಎಲ್ಲ ನೋಡ್ತಿರ್ಬೋದು. ಹಾಗಾಗಿ ಮಾನ್ಯ ಸಿದ್ದರಾಮಯ್ಯ ಅವರೇ ಮತ್ತೆ ಗೃಹ ಮಂತ್ರಿಗಳೇ ತಕ್ಷಣವೇ ಸರ್ವೆಯನ್ನು ಮಾಡಿಸಿ ನಮ್ಮ ರೈತರಿಗೆ ಬೆಳೆಯನ್ನು ಹಾನಿಯಾಗಿರುವಂತ ಬೆಳೆ ಪರಿಹಾರವನ್ನು ಶೀಘ್ರವೇ ನಮ್ಮ ಜಿಲ್ಲೆಯನ್ನು ಘೋಷಣೆ ಮಾಡಬೇಕೆಂದು ನಾನು ಈ ಮೂಲಕ ಒತ್ತಾಯ ಮಾಡುತ್ತಿದ್ದೇನೆ. ಯಾಕಂದ್ರೆ ನಮ್ಮ ರೈತ ಒಂದು ಎಕರೆಗೆ ಸರಿಸುಮಾರು 35,000ರಿಂದ 40,000 ಪ್ಲಸ್ ಬೀಜ ಬೆಳೆದಂತ ಇದು 55,000ರಿಂದ 60,000 ರೂಪಾಯಿ ಎಕರೆಗೆ ಆಗ್ತದೆ. ಹಾಗಾಗಿ ಮಾನ್ಯ ಸಿದ್ದರಾಮಯ್ಯ ಅವರೇ, ನೀವು ನಮ್ಮ ರೈತರಿಗೆ ಒಂದು ಎಕರೆಗೆ 80,000ರಿಂದ 85,000 ರೂಪಾಯಿ ಕೊಡಬೇಕೆಂದು ಈ ಮೂಲಕ ನಾನು ಒತ್ತಾಯಿಸ್ತಾ ಇದ್ದೇನೆ. ಯಾಕಂದ್ರೆ ನೀವು ಅಲ್ಲೇ ವಿಧಾನಸೌಧದಲ್ಲೇ ಕುಂತಿದ್ದೇ ಅಲ್ಲ, ಒಂದ್ಸಲ ಹಳ್ಳಿ ಕಡೆ ಬಂದ್ಗೇಸಿ ರೈತರ ಹೊಲಗಳು ಬಂದ್ಗೇಸಿ ನೋಡ್ರಿ, ತಾವೆಲ್ಲ ನೋಡ್ತಿರ್ಬೋದು. ಈಗಾಗಲೇ ನಮ್ಮ ರೈತನ ಹೊಲದಲ್ಲಿ ಸರಿಸುಮಾರು ಇದು 4 ಎಕರೆ ಹೊಲ ಇದೆ, ಆಲ್ರೆಡಿ ಅರ್ಧ ಎಲ್ಲಾನು ಹೋಗ್ಬಿಟ್ಟಿದೆ. ಸ್ವಲ್ಪ ತೋರ್ಸಪ್ಪ ಕಡೆ. ಹಾಗಾಗಿ ಎಲ್ಲ ಕಾಣಕತ್ತಿದ್ವಿ, ಎಲ್ಲ ನೋಡೋದು. ಹಾಗಾಗಿ ಮಾನ್ಯ ನಾನು ಇದ್ರ ಮೂಲಕ ತಿಳಿಸ್ಪಡಿಸಿದ್ದೇನೆ. MLA ಮಾಜಿ ಈಗ ಹಾಲಿ MLA ಆಗಿರುವಂತ ಕರೇಮಕ್ಕನವರಿಗೂ ಮತ್ತು ಅಲ್ಲಿ MP ಆಗಿರುವಂತ G ಕುಮಾರನಾಯಕ್ ಸಾಹೇಬರಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮತ್ತು ವಿರೋಧ ಪಕ್ಷ ನಾಯಕರಿಗೂ ಕೂಡ ನಾನು ಹೇಳ್ತಾ ಇದ್ದೇನೆ, ನೀವು ಇದ್ರ ಬಗ್ಗೆ ಧ್ವನಿ ಎತ್ತಿ ನಮ್ಮ ರೈತರಿಗೆ ಶೀಘ್ರವೇ ಪರಿಹಾರ ಕೊಡಿಸಬೇಕಾಗಿ ನಾನು ಈ ಮೂಲಕ ಒತ್ತಾಯಿಸಿದ್ದೇನೆ. ಒಂದು ವೇಳೆ ನೀವೇನಾದರೂ ನಮ್ಮ ರೈತರ ಪರವಾಗಿ ಧ್ವನಿ ಎತ್ತದೇ ಹೋದಲ್ಲಿ ನಾವು ನಿಮ್ಮ ಮೂರ್ತಿಯನ್ನಿಟ್ಟುಕೊಂಡು ಶವ ಸಂಸ್ಕಾರವನ್ನು ಮಾಡುತ್ತಾ ನಾವು ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕುವುದರ ಮೂಲಕ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು.